ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗಲ್ಲಿ ನಾನು ನಮ್ಮ ಡಾಗಿಗೆ ಯಾವ ಥರ ಪಿ ಮತ್ತು ಪಾಟಿ ಟ್ರೈನಿಂಗ್ನ ಒಂದೇ ದಿನದಲ್ಲಿ ನಾನು ಕಲಿಸಿದ್ದೀನಿ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದು ವಿತ್ ವಿಡಿಯೋ ಪ್ರೂಫ್ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ನಾನು ಹೇಳುವ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ನಿಮ್ಮ ಡಾಗಿಗೆ ಒಂದೇ ದಿನದಲ್ಲಿ, ಅದು ಚಿಕ್ಕ ಮರಿ ಇರಲಿ ದೊಡ್ಡದಾಗಿರಲಿ, ಟ್ರೈನಿಂಗ್ನ ಕೊಟ್ಬಿಡ್ಬೋದು. ಒಂದೇ ದಿನದಲ್ಲಿನೇ 100% ಗ್ಯಾರಂಟಿ, ಒಂದೇ ದಿನದಲ್ಲಿನೇ ಅದು ಕಲ್ತ್ಬಿಡುತ್ತೆ. ಆ ಥರ ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ನಾಯಿ ಮರಿಗಳು ಇರುತ್ತೆ ಅಲ್ವಾ, ಯಾವಾಗಲೂ ಸುಸು ಮಾಡೋ ಜಾಗ ಹೇಗೆ ಹುಡುಕುತ್ತೆ ಅಂದರೆ, ಮ್ಯಾಟ್ಗಳೇನಾದರೂ ಇರುತ್ತೆ ಅಲ್ವಾ, ಕಾಲೊರೆಸೋ ಮ್ಯಾಟು, ಚಾಪೆ, ಈ ಥರ ಇದ್ದಲ್ಲಿ ಅದಕ್ಕೆ ಕಂಫರ್ಟ್ ಇರುತ್ತೆ ಹೋಗಿ ಮಾಡೋದಕ್ಕೆ. ಸೊ ಆ ಥರ ಸ್ಟಾರ್ಟಿಂಗ್ ಮರಿಗಳು ತೊಗೊಂಡು ಬಂದಾಗ ಎಲ್ಲಾದರೂ ಅಲ್ಲಿ ಒಂದು ಇಲ್ಲಿ ಒಂದು ಒಂದೆರಡು ಮ್ಯಾಟ್ ಹಾಕಿಬಿಡಿ. ನಾನು ಇಲ್ಲಿ ನೋಡಿ ಅದು ಕಾಟ್ ಹಿಂದೆ ಹೋಗಿ ನಿದ್ದೆ ಮಾಡುತ್ತೆ ಅಂದ್ಬಿಟ್ಟು ನೆಲದ ಮೇಲೆ ಮಲಗುತ್ತಲ್ಲ ಅಂತ ಅಲ್ಲಿ ಚಾಪೆ ಹಾಕಿದ್ದೆ. ಚಾಪೆ ಮೇಲೇ ಅದು ಒಂದು 2-3 ಸರಿ ಅಲ್ಲೇ ಪೀ ಪಾಟಿ ಮಾಡಿತ್ತು ಚಾಪೆ ಮೇಲೆ. ಸೊ ಅದಕ್ಕೆ ಏನು ಮಾಡಿದೆ, ಅದೇ ಚಾಪಿನ ನಾನು ತೊಗೊಂಡೋಗಿ ಯಾವ ಜಾಗದಲ್ಲಿ ಅದು ಮಾಡಬೇಕಿತ್ತು ಆ ಜಾಗದಲ್ಲಿ ಚಾಪೆನ ಹಾಕಿಟ್ಟಿದ್ದೆ. ಅದಾದಮೇಲೆ ಯೂಶ್ವಲಿ ಡಾಗ್ಸ್ ಮರಿಗಳು ಹೇಗಿರುತ್ತೆ ಅಂದರೆ, ನಿದ್ದೆ ಮಾಡಿ ಎದ್ದ ತಕ್ಷಣವೇ ಅದಕ್ಕೆ ಪೀ ಪಾಟಿ ಮಾಡಬೇಕು ಅಂತ ಅನಿಸುತ್ತೆ, ಇಮಿಡಿಯೇಟಾಗಿ ಮಾಡುತ್ತೆ. ಅದಕ್ಕೆ ಅದು ಎಲ್ಲಿ ಮಲಗಿತ್ತು ಅಲ್ಲಿಂದ ನಾನು ಕರ್ಕೊಂಡು ನೋಡಿ, ನಾನೇ ಕರಿತಾ ಇದ್ದೀನಿ, ಕಮ್ 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 ಅಂತ ಈ ಥರ ಕರಿಬೇಕು. ಸ್ವಲ್ಪ ಏನಾದರೂ ಟ್ರೀಟ್ನ ತೋರಿಸಿದ್ರೆ ಬರುತ್ತೆ ಅದು. ಚಾಪೆನ ಈಗ ನೋಡಿ ಇಲ್ಲಿ ಬೇರೆ ಕಡೆ ಹಾಕಿದ್ದೀನಿ ನಾನು. ಆ ಚಾಪೆ ಕೆಳಗಡೆ ಡಾಗ್ದು ಶೀಟ್ ಬರುತ್ತೆ, ಪೀ ಪಾಟಿದೊಂದು ಶೀಟ್ ಬರುತ್ತೆ, ನೆಲದ ಮೇಲೆ ಅದನ್ನು ಹಾಕಿಬಿಟ್ಟಿದ್ದೀನಿ. ಅದ್ರ ಮೇಲೆ ಚಾಪೆ ಇಟ್ಟಿದ್ದೀನಿ. ಹಾಗೂ ಅದು ಪೀ ಪಾಟಿ ಮಾಡಿದರೆ ನೆಲಕ್ಕೆ ತಾಕಲ್ಲ, ನೆಲ ಏನೂ ಹಾಳಾಗಲ್ಲ. ಅದಕ್ಕೋಸ್ಕರ ಕೆಳಗೆ ಒಂದಿಷ್ಟು ಬಟ್ಟೆ ಹಾಕಿ ಅದಕ್ಕೆ ಅದರಲ್ಲಿ ಪೀದು ಪ್ಯಾಡ್ ಸಿಗುತ್ತೆ, ಅದನ್ನು ಹಾಕಿದ್ದೆ. ಆಮೇಲೆ ಅದು ಡಾಗ್ ಎದ್ದ ತಕ್ಷಣ ಎಲ್ಲಿ ಮಾಡಿರುತ್ತೆ ಆ ಜಾಗ, ಎಲ್ಲಿ ಮಾಡಿಸ್ಬೇಕಿರುತ್ತೆ ಆ ಜಾಗಕ್ಕೆ ನಾವು ಕರ್ಕೊಂಡು ಹೋಗಬೇಕು. ಇಮಿಡಿಯೇಟಾಗಿ ಕರ್ಕೊಂಡು ಹೋಗಬೇಕು, 1 ನಿಮಿಷನೂ ಲೇಟ್ ಮಾಡಬಾರ್ದು. ಯಾಕಂದರೆ ಎದ್ದ ತಕ್ಷಣವೇ ಮರಿಗಳಿದ್ದಾಗ ಎದ್ದ ಕೂಡಲೇ ಪೀ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಆಮೇಲೆ ಊಟ ಆದ ತಕ್ಷಣವೇ ಅದು ಪೀ ಪಾಟಿ ಮಾಡುತ್ತೆ. ನಾವು ಅಬ್ಸರ್ವ್ ಮಾಡಬೇಕು, ನಮ್ಮ ಪಪ್ಪಿ ಮರಿ ಯಾವ ಸಮಯಕ್ಕೆ ಪೀ ಪಾಟಿ ಮಾಡ್ತಾ ಇದೆ. ಊಟ ಕೊಟ್ಟ ತಕ್ಷಣವೇ ಮಾಡುತ್ತೆ, 2 ಥರ ಮಾಡುತ್ತೆ. ನಿದ್ದೆ ಮಾಡಿ ಎದ್ದ ತಕ್ಷಣವೇ 1 ನಿಮಿಷನೂ ಲೇಟ್ ಮಾಡಲ್ಲ, ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾನು ಈಗ ಅದು ಎಲ್ಲಿ ಮಲಗಿತ್ತಲ್ವ ಆ ಜಾಗದಿಂದ ಎತ್ಕೊಂಡಿಲ್ಲ, ಹಾಗೆ ಟ್ರೀಟ್ನ ಸ್ಮೆಲ್ ತೋರಿಸ್ತಾ ಕರ್ಕೊಂಡು ಬರ್ತಾಯಿದ್ದೆ. ಅದು ಚಿಕ್ಕ ಮರಿ ಇದ್ದಾಗ ಇನ್ನೂ ಕಮ್ಯಾಂಡೋ ಅರ್ಥ ಆಗ್ತಿರಲ್ಲ, ಬಾ ಅಂತ ಕರೆದ್ರೂ ಅಷ್ಟು ಗೊತ್ತಾಗ್ತಿರಲ್ಲ. ಹಾಗೆ ಟ್ರೀಟ್ ಸ್ಮೆಲ್ ತೋರಿಸ್ಬಿಟ್ರೆ ಸಾಕು, ಏನಾದರೂ ಫುಡ್ದು ಬಂದುಬಿಡುತ್ತೆ. ನಾನೀಗ ನೋಡಿ ಆ ಚಾಪೆನ ಬೇರೆ ಜಾಗದಲ್ಲಿ ಹಾಕಿದ್ದೆ, ಆ ಜಾಗಕ್ಕೆ ಕರ್ಕೊಂಡು ಬಂದೆ. 1-2 ಸರಿ ಅದು ಆ ಚಾಪೆ ಮೇಲೇ ಮಾಡಿತ್ತಲ್ವ, ಅದ್ರ ಸ್ಮೆಲ್ ಹಾಗೇ ಇರುತ್ತೆ. ಆ ಸ್ಮೆಲ್ ಬಂದರೆ ಸಾಕು, ರಿಟರ್ನ್ ಅದರ ಮೇಲೇ ಮಾಡಿಬಿಡುತ್ತೆ. ಈಗ ಆ ಚಾಪೆ ಮೇಲೆ ನೋಡಿ ಈಗ ಯಾವ ಥರ ಮಾಡುತ್ತೆ. ಜಸ್ಟ್ ನಾವು ಆ ಜಾಗಕ್ಕೆ ಕರ್ಕೊಂಬಂದು ಸುಮ್ಮನೆ ಸ್ವಲ್ಪ ನಿಂತ್ಕೊಳ್ಬೇಕು, ಅದು ಹೇಗೂ ಸ್ಮೆಲ್ ಬರುತ್ತೆ ಅಲ್ವಾ, ತಾನೇ ಹೋಗಿಬಿಟ್ಟು ಮಾಡುತ್ತೆ. ಇದೆಲ್ಲ ಒಂದೇ ದಿನದಲ್ಲಿನೇ ನಾನು ತೊಗೊಂಡು ಬಂದಿರೋ ದಿನಾನೇ ಈವ್ನಿಂಗ್ ಅನ್ನೋಷ್ಟರಲ್ಲಿ ಕಲಿಸಿರೋದು ಇದು. ನೀವು ಕೂಡ ಮೊದಲು ಏನಾದರೂ ಒಂದು ಮ್ಯಾಟನ್ನು ನೆಲದ ಮೇಲೆ ಹಾಕಿರಿ. ಅದರ ಮೇಲೆ ಅದು 1 ಸರಿ 2 ಸರಿ ಮ್ಯಾಟ್ ಮೇಲೆ ಹೋಗಿ ಮಾಡಿತ್ತು ಅಂದರೆ, ಆ ಮ್ಯಾಟ್ನ ತೊಗೊಂಡೋಗಿ ಬಾತ್ರೂಮಲ್ಲಿ ಅಥವಾ ಯಾವ ಜಾಗದಲ್ಲಿ ನಾವು ಮಾಡಿಸ್ಬೇಕಿರುತ್ತೆ, ಕಾರಿಡಾರಲ್ಲಿ, ಬಾಲ್ಕನಿಯಲ್ಲಿ, ಅಲ್ಲಿ ಹಾಕಿಬಿಟ್ಟು ಅದು ಎದ್ದ ತಕ್ಷಣವೇ ಯಾವಾಗ ಮಾಡುತ್ತೆ ಪೀ ಪಾಟಿನ ಆ ಸಮಯಕ್ಕೆ ಕರ್ಕೊಂಡು ಅದೇ ಜಾಗಕ್ಕೆ ಹೋಗಿಬಿಡಬೇಕು ಅಷ್ಟೇ. ಹಾಗೂ ಅದು ಮ್ಯಾಟ್ ಮೇಲೆ ಮಾಡಿರಲಿಲ್ಲ ಅಂತ ಇಟ್ಕೊಳ್ಳಿ, ಬೇರೆ ಎಲ್ಲಾದರೂ ಫ್ಲೋರ್ ಮೇಲೆ ಮಾಡಿತ್ತು ಅಂದರೆ, ಎಲ್ಲಿ ಪೀ ಮಾಡಿರುತ್ತೆ ಅಲ್ವಾ, ಆ ಪೀ ಮೇಲೆ, ಸುಸು ಮೇಲೆ ಆ ಮ್ಯಾಟನ್ನು ಅಥವಾ ಒಂದು ಯಾವುದಾದ್ರೂ ವೇಸ್ಟ್ ಬಟ್ಟೆನ ಅದ್ರ ಮೇಲೆ ಹಾಕಿಬಿಡಿ. ಅದು ಸ್ವಲ್ಪ ಎಲ್ಲ ಹೀರ್ಕೊಂಬಿಡುತ್ತೆ ಅಲ್ವಾ, ಅದು ವೆಟ್ಟನ್ನೆಲ್ಲ ಹೀರ್ಕೊಂಡ ತಕ್ಷಣ ಆ ಬಟ್ಟೆ ಅಥವಾ ಮ್ಯಾಟು ಪೀದು ಸ್ಮೆಲ್ ಆಗಿಬಿಡುತ್ತೆ. ಆವಾಗ ಆ ಮ್ಯಾಟ್ನ ತೊಗೊಂಡು ಹೋಗ್ಬಿಟ್ಟು ಅದನ್ನು ನಾವು ಎಲ್ಲಿ ಮಾಡಿಸ್ಬೇಕಿರುತ್ತೆ, ಬಾತ್ರೂಮಲ್ಲೋ ಎಲ್ಲಿ ಮಾಡಿಸೋದಿರುತ್ತೆ ಆ ಜಾಗದಲ್ಲಿ ಹೋಗಿ ಇಟ್ಟರೆ ಸಾಕು. ಆಮೇಲೆ ಅದು ಎದ್ದ ತಕ್ಷಣ, ಅದಕ್ಕೆ ಊಟ ಕೊಟ್ಟ ತಕ್ಷಣ, ಅದಕ್ಕೆ ನಾವು ಸಿರ್ಲ್ಯಾಕ್ ಎಲ್ಲ ಕುಡಿಸ್ತೀವಲ್ವ, ಅದು ಕುಡಿದ ತಕ್ಷಣವೇ ಕರ್ಕೊಂಡು ಹೋಗ್ಬಿಡ್ಬೇಕು. ಎತ್ಕೊಂಡು ಹೋಗಬಾರ್ದು, ನಡ್ಕೊಂಡೇ ಕರ್ಕೊಂಡು ಹೋಗಬೇಕು. ಅಂದರೆ ಅದಕ್ಕೆ ಜಾಗ ಗೊತ್ತಾಗುತ್ತೆ. ನಡ್ಕೊಂಡೇ ಹೋದರೆ ಆ ಜಾಗದ್ದು ಕೂಡ ಅದಕ್ಕೆ ಫೀಲ್ ಇರುತ್ತೆ, ಸ್ಮೆಲ್ ಇರುತ್ತೆ. ಕರೆಕ್ಟಾಗಿ ಅದೇ ಜಾಗಕ್ಕೇ ತಾನೇ ಅದು ನಾವು ಏನು ಟ್ರೀಟ್ ತೋರಿಸ್ಕೊಂಡು ನಿಧಾನವಾಗಿ ಕರ್ಕೊಂಡು ಹೋಗಿ ಎಲ್ಲಿ ನಾವು ಬಟ್ಟೆ ಹಾಕಿರ್ತೀವಿ, ಮ್ಯಾಟ್ ಹಾಕಿರ್ತೀವಿ ಆ ಜಾಗ ಹತ್ರ ಬಿಟ್ಬಿಡಬೇಕು. ಒಂದು ಸ್ವಲ್ಪ ಕಾಡಿಸುತ್ತೆ, ಒಂದೊಂದು ಸರಿ ಇಮಿಡಿಯೇಟ್ ಮಾಡಲ್ಲ, ಸ್ವಲ್ಪ ವೆಯ್ಟ್ ಮಾಡಬೇಕು. ಅದು ಎದ್ದಿನ್ನೂ ಮಾಡಿರಲಿಲ್ಲ ಅಂದರೆ ಅದ್ರ ಜೊತೆ ಆಟ ಆಡೋದು, ಟ್ರೀಟ್ ಕೊಡೋದು ಮಾಡ್ತಾ ಒಂದೊಂದು ಸರಿ ಹಾಫ್ ಆನ್ ಅವರ್ ಆದರೂ ತೊಗೊಳುತ್ತೆ, ಮಾಡಲ್ಲ ಎದ್ದ ತಕ್ಷಣವೇ. ಬಟ್ ನಾವು ವೆಯ್ಟ್ ಮಾಡಬೇಕು, ಒಂದು ಅರ್ಧ ಗಂಟೆ ಆದರೂ ವೆಯ್ಟ್ ಮಾಡಿದರೆ ಅದಕ್ಕೆ ಇಮಿಡಿಯೇಟ್ ಆಮೇಲೆ ಫೀಲ್ ಆಗುತ್ತೆ. ಆ ಸ್ಮೆಲ್ ಬರ್ತಾ ಇರುತ್ತಲ್ವ ಬಟ್ಟೆದು, ಹೋಗಿಬಿಟ್ಟು ಆ ಜಾಗದಲ್ಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾನು ಈ ಥರ ಮಾಡಿದ್ದು ಆಲ್ಮೋಸ್ಟು ಒಂದೇ ದಿನದಲ್ಲಿನೇ ನಾನು ಇದನ್ನು ಕಲಿಸ್ಬಿಟ್ಟಿದ್ದೀನಿ.
ಯಾಕಂದರೆ ಅದು ಮಲಗೋ ಜಾಗದಲ್ಲಿ ಚಾಪೆ ಹಾಕಿದ್ದೆ, ಚಾಪೆ ಮೇಲೆ ಮಲಗಲಿ ಅಂತ. ನನಗೆ ಗೊತ್ತೇ ಇಲ್ಲ, ಅದು ಎದ್ದ ತಕ್ಷಣ ಚಾಪೆ ಮೇಲೇ ಪೀ ಪಾಟಿ ಮಾಡಿಬಿಟ್ಟಿತ್ತು. ಸೊ ಆ ಥರ 2 ಸರಿ ಮಾಡಿತ್ತು. ಅದನ್ನು ಇಮಿಡಿಯೇಟ್ ಕ್ಲೀನ್ ಮಾಡಿದ್ದೆ. ಅದಾದಮೇಲೆ ಮತ್ತೆ ಚಾಪೆ ಅದೇ ಎಲ್ಲಿತ್ತು ಬೇರೆ ಜಾಗದಲ್ಲಿ ಮಲಗಿತ್ತು, ಎದ್ದೋಗ್ಬಿಟ್ಟು ಅದೇ ಚಾಪೆ ಮೇಲೆ ತಾನೇ ಮಾಡಿತ್ತು. ಸೊ ಆವಾಗ ನನಗೆ ಅರ್ಥ ಆಯಿತು, ಒಂದು ಸರಿ ಎಲ್ಲಿ ಮಾಡುತ್ತೆ ಅದಕ್ಕೆ ಕಂಫರ್ಟ್ ಅನಿಸಿರುತ್ತೆ, ಚಾಪೆ ಮೇಲೆ ಹತ್ತಿ ಅಭ್ಯಾಸ ಆಗಿರುತ್ತಲ್ವ, ಅದಕ್ಕೋಸ್ಕರ ಅದು ರಿಟರ್ನ್ ಆ ಚಾಪೆನೇ ಹುಡ್ಕೊಂಡು ಹೋಗುತ್ತೆ ಅಂತ ಗೊತ್ತಾಗಿ ಬೇರೆ ಕಡೆ ನಾನು ಶಿಫ್ಟ್ ಮಾಡಿದೆ ಚಾಪೆನ. ನೆಕ್ಸ್ಟ್ ಟೈಮಿಂದ ಸ್ವಲ್ಪ ಆ ಜಾಗಕ್ಕೆ ಕರ್ಕೊಂಡು ಹೋದ ತಕ್ಷಣ ಅದು ಅಲ್ಲೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿತು. ಈ ಥರ ಮಾಡಿದರೆ ಸಾಕು, ನೆಕ್ಸ್ಟ್ ಟೈಮಿಂದ ನಾವು ಅದನ್ನು ಗಮನಿಸೋದೇ ಬೇಡ. ಅದು ನಿದ್ದೆ ಮಾಡಿ ಎದ್ದೇಳಿ ಅಥವಾ ಊಟ ಆದ ತಕ್ಷಣ ತನ್ನಷ್ಟಕ್ಕೆ ತಾನೇ ಅದೇ ಜಾಗಕ್ಕೆ ಹೋಗಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೋಡಿ ಅಲ್ಲಿ ಎಷ್ಟು ಸರಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಇದೆಲ್ಲದು ಕರ್ಕೊಂಡು ಬಂದ ದಿನವೇ ಎಲ್ಲ ಸ್ಟಾರ್ಟ್ ಮಾಡಿರೋದು. ಫುಲ್ 45 ಡೇಸ್ ಓಲ್ಡ್ ಇತ್ತು ಇದು ನಮ್ಮ ಪಪ್ಪಿ ಮರಿ, ಗೋಲ್ಡನ್ ರಿಟ್ರೀವರು. ಅವತ್ತಲೇ ಕರ್ಕೊಂಡು ಬಂದಿರೋ ದಿನದಿಂದನೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತು ನಾನು ತೋರಿಸಿರೋ ಜಾಗದಲ್ಲಿ. ಅದಾದಮೇಲೆ ಅದು ಕರೆಕ್ಟಾಗಿರೋ ಜಾಗಕ್ಕೆ ಯಾವಾಗ ಮಾಡುತ್ತೆ ನೋಡಿ, ಆವಾಗ ವೆರಿ ಗುಡ್ ಅಂತ ಹೇಳ್ತಾ ಇರಬೇಕು. ಜೊತೆಗೆ ಅದಕ್ಕೇನಾದರೂ ಟ್ರೀಟ್ನ ಇಮಿಡಿಯೇಟಾಗಿ ಕೊಡಬೇಕು. ಡಾಗ್ಸ್ದು ಬಿಸ್ಕೆಟ್ ಎಲ್ಲ ಸಿಗುತ್ತೆ. ಚಿಕ್ಕ ಮರಿ ಇದ್ದಾಗ ಇನ್ನೂ ಎಲ್ಲ ತಿಂತಾ ಇರಲ್ಲ, ಹಣ್ಣುಗಳ ಪೀಸು ಅದು ಇದು ಏನೂ ತಿನ್ನಲ್ಲ. ಅದಕ್ಕೆ ಡಾಗ್ದೇ ಬಿಸ್ಕೆಟ್ ಸಿಗುತ್ತೆ, ಅದನ್ನು ಮಾತ್ರನೇ ಅದು ಇಷ್ಟಪಟ್ಟು ತಿನ್ನುತ್ತೆ. ಸೊ ಅದನ್ನ ಯಾವಾಗಲೂ ಪಾಕೆಟಲ್ಲಿ ಇಟ್ಕೊಂಡೇ ಇರಬೇಕು. ಯಾವಾಗ ನಾವು ತೋರಿಸಿರೋ ಜಾಗದಲ್ಲಿ ಅದು ಹೋಗ್ಬಿಟ್ಟು ಪೀ ಪಾಟಿ ಮಾಡ್ತು ಅಂದರೆ ಇಮಿಡಿಯೇಟ್ ಅದಕ್ಕೆ ವೆರಿ ಗುಡ್ ಅಂತ ಹೇಳಿಬಿಟ್ಟು, ನೀವು ಏನು ಸುಸ್ಸು ಅಂತ ಹೇಳ್ತೀರಾ, ಪೀ ಅಂತ ಹೇಳ್ತೀರಾ, ಅದಕ್ಕೆ ಸುಸ್ಸು ಮಾಡ್ತಾ ಇದೆಯಾ, ವೆರಿ ಗುಡ್, ಸುಸ್ಸು ಮಾಡ್ತಾ ಇದೆಯಾ, ವೆರಿ ಗುಡ್ ಅಂತ ಪದೇ ಪದೇ ನಾವು ಆ ವರ್ಡ್ನ ಯೂಸ್ ಮಾಡಬೇಕು. ಅದಕ್ಕೆ ಮೈಂಡಲ್ಲಿ ಕುತ್ಕೊಳ್ಳುತ್ತೆ. ಆ ವರ್ಡ್ ಹೇಳಿದ ತಕ್ಷಣ ಅದು ಮಾಡಿದ ತಕ್ಷಣ ನಾವು ಟ್ರೀಟ್ ಕೊಡ್ತೀವಲ್ವ, ಅದಕ್ಕೆ ಖುಷಿ ಆಗುತ್ತೆ. ನಾನು ಹಾಗೆ ಮಾಡಿದ್ದು. ಅದು ಯಾವಾಗ ಸುಸ್ಸು ಮಾಡ್ತಾ ಇರ್ತಿತ್ತಲ್ವ, ಸುಸ್ಸು ಮಾಡ್ತಾ ಇದೆಯಾ ಅಂತ ಹೇಳಿಬಿಟ್ಟು ಅದು ಅಲ್ಲಿ ಮಾಡ್ತಾ ಇರೋ ಟೈಮಲ್ಲೇ ಅದಕ್ಕೆ ಹೀಗೆ ತಲೆ ಮೇಲೆ ಸವರ್ತಾ ಇರಬೇಕು ಪ್ರೀತಿಯಿಂದ. ಜೊತೆಗೆ ಇಮಿಡಿಯೇಟಾಗಿ ಅದಕ್ಕೆ ತಿನ್ನೋದಕ್ಕೆ ಟ್ರೀಟ್ ಕೊಟ್ಬಿಡಬೇಕು. ಆ ಜಾಗದಿಂದ ಅದು ಅಲ್ಲೇ ಕುತ್ಕೊಂಡಿದ್ದಾಗಲೇ ಕೊಟ್ಟರೂ ಒಳ್ಳೆಯದು. ಅಲ್ಲಿಂದ ಹೊರಗೆ ಬಂದ ತಕ್ಷಣ ಆದರೂ ಕೊಡಬೇಕು. ಇಮಿಡಿಯೇಟ್ ಕೊಟ್ಟ ತಕ್ಷಣ ಅದಕ್ಕೆ ಫುಲ್ ಖುಷಿ ಆಗಿಬಿಡುತ್ತೆ. ಆಮೇಲೆ ನಾವು ಖುಷಿಯಿಂದ ವೆರಿ ಗುಡ್ ಅಂತಲೂ ಹೇಳ್ತಾ ಇರ್ತೀವಿ. ಸುಸ್ಸು ಮಾಡ್ತಾ ಇದೆಯಾ ಅನ್ನೋ ವರ್ಡ್ನ ಅದಕ್ಕೆ ಒಂದು ಪ್ರತಿ ಸರಿನೂ ಹೇಳ್ತಾ ಇರಿ, ಅದಕ್ಕೊಂದು ಸ್ವಲ್ಪ ಮೈಂಡಲ್ಲಿ ಕುತ್ಕೊಳ್ಳೋವರೆಗೂ. ಆಮೇಲೆ ನಾವು ಅದಕ್ಕೆ ಏನಾದರೂ ಒಂಥರ ಬಿಹೇವ್ ಮಾಡ್ತಾ ಇತ್ತಂದರೆ ಸುಸ್ಸು ಬಂದಿದೆಯಾ, ಸುಸ್ಸು ಮಾಡ್ತೀಯಾ ಅಂತ ಕೇಳಿದರೆ ಸಾಕು, ಅದೇ ತಾನೇ ಆ ಜಾಗಕ್ಕೆ ಕರ್ಕೊಂಡು ಹೋಗುತ್ತೆ. ಡೋರ್ ಏನಾದರೂ ಹಾಕಿಟ್ಟಿದ್ವಿ ಅಂದರೆ ಅದಕ್ಕೆ ಅರ್ಥ ಆಗಿಬಿಡುತ್ತೆ. ಹೇಗೆ ಅದರ ನೇಮ್ನ ಅದು ಬೇಗ ತಿಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ ನೋಡಿ. 45 ಡೇಸ್ ಇದ್ದಾಗ ಅದಕ್ಕೆ ನೇಮ್ ಇಟ್ಟಿರ್ತೀವಲ್ಲ, ಅವಾಗ ಕರೆದ್ರೆ ಗೊತ್ತಾಗಲ್ಲ. ಹೋಗ್ತಾ ಒಂದು 2 ಮಂತ್ಸ್ ಓಲ್ಡ್ ಆದಮೇಲೆ ಅದರ ನೇಮ್ ಅದಕ್ಕೆ ಗೊತ್ತಾಗೋಕ್ಕೆ ಶುರು ಆಗುತ್ತೆ. ನಾವು ಯಾವ ಹೆಸರಿಂದ ಕರಿತಾ ಇರ್ತೀವಿ ಇಮಿಡಿಯೇಟಾಗಿ ಅದು ಓಡ್ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದೇ ರೀತಿ ಅದಕ್ಕೆ ಪೀ ಮಾಡಿಸುವಾಗಲೂ ಕೂಡ ನಾವು ಅದೇ ರೀತಿ ಹೇಳಬೇಕು. ಪೀ ಪಾಟಿ ಮಾಡಿಸುವಾಗ ವೆರಿ ಗುಡ್ ಅಂತ ಹೇಳ್ತಿರ್ಬೇಕು. ಟ್ರೀಟ್ನ ಇಮಿಡಿಯೇಟ್ ಕೊಡಬೇಕು. ಖುಷಿಯಾಗುತ್ತೆ. ನೆಕ್ಸ್ಟ್ ಟೈಮಿಂದ 2-3 ಸರಿ ನಾವು ಅದೇ ರೀತಿ ಹೇಳಿದರೆ ಅದಕ್ಕೆ ಮೈಂಡಲ್ಲಿ ಸೇವ್ ಆಗುತ್ತೆ. ಅದಾದಮೇಲೆ ನೀವು ಎಲ್ಲಾದರೂ ಮಲಗಿಸಿ ಅದನ್ನ ವಾಪಸ್ ಎದ್ದುಬಿಟ್ಟು ಅದೇ ಜಾಗಕ್ಕೆ ಹೋಗಿ ಮಾಡುತ್ತೆ. ಚಿಕ್ಕ ಮರಿ ಇದ್ದಾಗ. ದೊಡ್ಡ ಮರಿ ಸ್ವಲ್ಪ ದೊಡ್ಡದಾದಮೇಲೆ ಆ ಥರ ಹೋಗಿ ಎಲ್ಲಿ ಬೇಕಲ್ಲಿ ಮಾಡಲ್ಲ. ಅದಾಗೆ ನಾವೇನಾದರೂ ಡೋರ್ ಹಾಕಿದ್ವಿ ಅಂದರೆ ಬಂದು ಕೇಳುತ್ತೆ. ಹೋಗಬೇಕು ಅಂತ ಡೋರ್ ಮುಂದೆ ಹೋಗಿ ನಿಂತ್ಕೊಳ್ಳುತ್ತೆ. ಸೊ ನಾವು ಓಪನ್ ಮಾಡಿಕೊಟ್ರೆ ಬಾತ್ರೂಮಲ್ಲಿ ಹೋಗಿ ಬರುತ್ತೆ. ಆಮೇಲೆ ಇನ್ನು ಪಾಟಿದು ಯಾವ ಥರ ಅಂದರೆ, ಪಾಟಿ ಕೂಡ ನಾವು ಅದೇ ಅದು ಪೀ ಎಲ್ಲಿ ಮಾಡುತ್ತೆ ಅಲ್ಲೇ ಪಾಟಿನೂ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಚಿಕ್ಕ ಮರಿ ಇದ್ದಾಗ ಆ್ಯಕ್ಚುಲಿ ಅದನ್ನು ಹೊರಗೆ ಕರ್ಕೊಂಡು ಹೋಗೋದಕ್ಕೆ ಆಗಲ್ಲ. ಈ ಥರ ಬ್ರೀಡ್ ಡಾಗ್ ಇರುತ್ತಲ್ವ, ಅದಕ್ಕೆ ಇನ್ಫೆಕ್ಷನ್ ಆಗಿಬಿಡುತ್ತೆ. ಬ್ಯಾಕ್ಟೀರಿಯಾಸು ಬೇರೆ ಸ್ಟ್ರೀಟ್ ಡಾಗ್ ಎಲ್ಲ ಅಡ್ಡಾಡಿರುತ್ತಲ್ವ, ಅದಕ್ಕೇನಾದರೂ ವೈರಸ್ ಇತ್ತು ಅಂದರೆ ಇದಕ್ಕೆ ಬ್ರೀಡ್ ಡಾಗ್ಸ್ಗೆ ಚಿಕ್ಕ ಮರಿ ಇದ್ದಾಗ ಕರ್ಕೊಂಡು ಹೋಗ್ಬಿಟ್ರೆ ಇಮಿಡಿಯೇಟಾಗಿ ಬಂದುಬಿಡುತ್ತೆ. ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡುತ್ತೆ. ವಾಮಿಟಿಂಗ್ ಸ್ಟಾರ್ಟ್ ಆಗುತ್ತೆ, ಜ್ವರ ಬರುತ್ತೆ, ಇಲ್ಲಾಂದರೆ ತುಂಬ ಡೇಂಜರ್ ಲೆವೆಲ್ಗೆ ಹೋಗುತ್ತೆ. ಅದು ಹೋಗಿಬಿಡುತ್ತೆ, ನಮ್ಮನ್ನ ಬಿಟ್ಟೇ ಹೋಗಿಬಿಡುತ್ತೆ, ಶರೀರ ಬಿಟ್ಟು, ಆ ಥರ ಎಲ್ಲ ಆಗುತ್ತೆ. ಸೊ ಹಾಗಾಗಿ ಚಿಕ್ಕ ಮರಿ ಇದ್ದಾಗ ಡಾಕ್ಟರ್ ಹೇಳೋವರೆಗೂ ಅದನ್ನು ನಾವು ಹೊರಗೆ ಕರ್ಕೊಂಡು ಹೋಗಬಾರ್ದು. ಅದರದ್ದು ವ್ಯಾಕ್ಸಿನೇಷನ್ ಎಲ್ಲ ಕಂಪ್ಲೀಟ್ ಆಗೋವರೆಗೂ ಈ ಥರ ಡಾಗ್ಸನ್ನ ಹೊರಗೆ ಕರ್ಕೊಂಡು ಹೋಗೋದಕ್ಕೆ ಆಗಲ್ಲ. ಹಾಗಾಗಿ ಮನೇಲಿ ಮಾಡಿಸ್ಬೇಕು ಅಂದರೆ ಈ ಥರ ಎಲ್ಲ ಅದಕ್ಕೆ ಒಂದೇ ಜಾಗದಲ್ಲಿ ಬಾತ್ರೂಮಲ್ಲಿ ಆದರೂ ಮಾಡಿಸ್ಬೋದು. ಆಮೇಲೆ ಚಿಕ್ಕ ಮರಿ ಇದ್ದಾಗ ಪಾಟಿನ ಅದು ದಿನಕ್ಕೆ 4-5 ಸರಿ ಮಾಡುತ್ತೆ. ಬಟ್ ದೊಡ್ಡದಾಗ್ತಾ ಕಡಿಮೆ ಮಾಡುತ್ತೆ. 2 ಟೈಮ್ಸ್ 1 ಟೈಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾರಾದರೂ ಮರಿ ಸಾಕಿ ಅದು ಪದೇ ಮಾಡ್ತಾಯಿದ್ರೆ ಸಾಕಾಗಿ ಹೋಗಿದೆ ಅಂತ ಅಂದ್ಕೋಬೇಡಿ, ಬೇಜಾರೇನು ಮಾಡ್ಕೋಬೇಡಿ. ಅದು ಹೋಗ್ತಾ ಅದಕ್ಕೆಲ್ಲ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆದ
ತಕ್ಷಣ ಅದು ಕಂಟ್ರೋಲಿಗೆ ಬರುತ್ತೆ. ಸಣ್ಣ ಮರಿ ಇದ್ದಾಗ ಮನೇಲಿ ಚಿಕ್ಕ ಮಗು ಇದ್ದರೆ ಯಾವ ಥರ ನೋಡಿ ಅದು ಅದೇ ಥರನೇ. ಯಾರೇ ಸಾಕಿದರೂ ಕೂಡ ಸ್ಟಾರ್ಟಿಂಗ್ ಈ ಥರ ಕ್ಲೀನ್ ಮಾಡೋದು ಇದ್ದೇ ಇರುತ್ತೆ. ನಮ್ಮದೇ ಮಗು ಅಂತ ಅಂದ್ಕೋಬೇಕು ಅಷ್ಟೇ, ಏನೂ ಗಲೀಜು ಮಾಡ್ಕೋಬಾರ್ದು. ಅದಾದಮೇಲೆ ಚಿಕ್ಕ ಮರಿ ಇದ್ದಾಗ ಸ್ವಲ್ಪ ಪಾಟಿನ ಜಾಸ್ತಿ ಮಾಡ್ತಿರುತ್ತೆ, ಬಟ್ ಎಲ್ಲನೂ ಒಂದೇ ಜಾಗದಲ್ಲಿ ಎಲ್ಲಿ ಪೀ ಮಾಡುತ್ತೆ ಅದೇ ಜಾಗದಲ್ಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಚಿಕ್ಕ ಮರಿ ಇದ್ದಾಗ ಮಾತ್ರ ಇದೆಲ್ಲ. ಆಮೇಲೆ ದೊಡ್ಡದಾದಮೇಲೆ ನಾವು ಅದನ್ನು ಕಂಪಲ್ಸರಿ ವಾಕಿಂಗ್ ಕರ್ಕೊಂಡು ಹೋಗಲೇಬೇಕು. ಪಾಟಿನ ಹೊರಗೆ ಮಾಡಿಬಿಡುತ್ತೆ. ಪೀ ಮಾತ್ರ ನಾವು ಮನೆಯಲ್ಲಿ ಈ ಥರ ಟ್ರೇ ಎಲ್ಲ ಸಿಗುತ್ತೆ, ಅದರಿಂದ ಮಾಡಿಸ್ಬೋದು. ಈಗ ಈ ಟ್ರೇ ಬಗ್ಗೆ ಹೇಳೋದಾದರೆ ಡಾಗ್ ಟ್ರೇ, ಇದನ್ನು ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೀನಿ. ನೋಡಿ ಈ ಥರ ಬರುತ್ತೆ. ಮೊದಲು ಕೆಳಗಡೆ ಇದೆ ಅಲ್ವಾ, ಅದು ಕಬ್ಬಿಣದ್ದಿದೆ, ಕಬ್ಬಿಣದಿಂದ ಮಾಡಿದ್ದಾರೆ. ಅದ್ರ ಮೇಲೆ ಒಂದು ಗ್ರೀನ್ ಕಲರ್ ಮ್ಯಾಟ್ ಕೊಟ್ಟಿದ್ದಾರೆ. ಇದ್ರ ಥರ ಹೇಗೆ ಇರುತ್ತೆ, ಗ್ರಾಸ್ ಇರುತ್ತಲ್ವ, ಗ್ರಾಸ್ ಥರ ಇದೆ. ಯಾಕಂದರೆ ನಾವು ಹೊರಗೆ ಡಾಗ್ನ ಕರ್ಕೊಂಡು ಹೋಗಿ ವಾಕಿಂಗ್ ಎಲ್ಲ ಕರ್ಕೊಂಡು ಹೋಗಿರ್ತೀವಲ್ವ ಗಾರ್ಡನ್ನಲ್ಲಿ, ಅಲ್ಲಿ ಎಲ್ಲಿಯಾದರೂ ಮಾಡುತ್ತೆ ಅಂದರೆ ಅದಕ್ಕೆ ನೆಲದ ಮೇಲೆ ಈ ಥರ ಗ್ರಾಸ್ ಹತ್ತಿ ಅಭ್ಯಾಸ ಆಗಿರುತ್ತೆ. ಸೊ ಇದ್ರ ಮೇಲೇನೂ ಈಸಿಯಾಗಿ ಮಾಡುತ್ತೆ ಅಂದ್ಬಿಟ್ಟು ಒಂದು ಗ್ರೀನ್ ಮ್ಯಾಟ್ನ ಕೊಟ್ಟಿದ್ದಾರೆ. ಅದಕ್ಕೆ ಕೆಳಗಡೆ ಹೋಲ್ಸ್ ಕೂಡ ಮಾಡಿದ್ದಾರೆ. ಅದು ಪೀ ಮಾಡ್ತು ಅಂದರೆ ಎಲ್ಲ ಅದು ಡ್ರೈನ್ ಆಗಿ ಹೋಗುತ್ತೆ. ಕೆಳಗಡೆ ಅದಕ್ಕೆ ಹೋಲ್ ಕೊಟ್ಟು ಮತ್ತು ಪೈಪ್ನು ಕೊಟ್ಟಿರ್ತಾರೆ. ಅದನ್ನೆಲ್ಲ ಅಟ್ಯಾಚ್ ಮಾಡಿಕೊಂಡು ನಾವು ಬಾಲ್ಕನಿಯಲ್ಲಿ ಇಡ್ಬೋದು, ಬಾತ್ರೂಮಲ್ಲಿ ಇಡ್ಬೋದು. ಆಮೇಲೆ ಈಗ ಅದ್ರ ಮೇಲೆ ಹತ್ತಿ ಮಾಡಿಸೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೋಡಿ, ಸ್ಟಾರ್ಟಿಂಗ್ ನಮ್ಮ ಡಾಗ್ ತುಂಬ ಹೆದರ್ತಾಯಿತ್ತು. ಅದನ್ನು ನೋಡಿ ಹತ್ತೋದಕ್ಕೆ ಎಷ್ಟೇ ನಾನು ಹೇಳ್ಕೊಟ್ರು ಕೂಡ ಮೇಲೆ ಹತ್ತಾ ಇರಲಿಲ್ಲ. ನಾವು ಹೇಳ್ಕೊಟ್ರು. ಅದಕ್ಕೆ ನಾನು ಯಾವ ಥರ ಕಲಿಸಿದೆ ಅಂದ್ಬಿಟ್ಟು ಇಲ್ಲಿ ತೋರಿಸ್ತೀನಿ ನೋಡಿ. ಸ್ಟಾರ್ಟಿಂಗು ಸ್ವಲ್ಪ ಎತ್ತಿ ಅದ್ರ ಮೇಲೆ ನಾವೇ ಕುಂದಿರ್ಸಿದ್ವಿ, ಭಯ ಹೋಗಲಿ ಅದಕ್ಕೆ ಅಂತ. ಹೊಸದಿದ್ದಾಗ ಮೊದಲು ಅದ್ರ ಮೇಲೆ ಹತ್ಸೋದಕ್ಕೆ ನಾವು ಟ್ರೈನ್ ಮಾಡಿಬಿಡ್ಬೇಕು. ಈ ಟ್ರೇ ಬಗ್ಗೆ ಕೂಡ ನಾನು ಲಾಸ್ಟಲ್ಲಿ ಯಾವುದು ಎಲ್ಲಿಂದ ತರಿಸ್ಕೊಂಡಿದ್ದೀನಿ ಪ್ರೈಸ್ ಅಷ್ಟು ಹೇಳ್ತೀನಿ. ಈಗ ನೋಡಿ, ಅದ್ರ ಮೇಲೆ ಹತ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಅದು ಫುಲ್ ಹೊಸದಿದ್ದಕ್ಕೆ ಹೆದರ್ಕೊಳ್ತಾ ಇತ್ತು. ಏನಾದರೂ ಹೊಸದಿದ್ದರೆ ಅದು ಡಾಗ್ಸ್ ಅದೇ ರೀತಿ ಮಾಡುತ್ತೆ, ಎಲ್ರಿಗೂ ಗೊತ್ತಿರುತ್ತೆ, ಯಾರು ಸಾಕಿರ್ತೀರ ಅವ್ರಿಗೆ. ನೋಡಿ, ಈಗ ಸ್ವಲ್ಪ ಎತ್ತಿ ನಾವೇ ಕುಂದಿರ್ಸಿದ್ದು, ಅದ್ರ ಮೇಲೆ ಕೂರಿಸಿದ್ದು. ಅದಕ್ಕೆ ಟ್ರೀಟ್ ಏನಾದರೂ ಇಷ್ಟ ಆಗೋಂಥದ್ದು, ಹಣ್ಣುಗಳ ಪೀಸು, ಅದರದ್ದೇ ಡಾಗ್ದು ಟ್ರೀಟು ಏನಾದರೂ ಕೊಡ್ತಾ ಇದ್ವಿ ಅಂದರೆ ಅದು ಖುಷಿಯಾಗುತ್ತೆ. ಅದಾದಮೇಲೆ ನೋಡಿ, ಈಗ ನೆಕ್ಸ್ಟ್ ನಾನು ಯಾವ ಥರ ಅದನ್ನು ಅದರ ಮೇಲೆ ಹತ್ತೋದಕ್ಕೆ ಕಲಿಸ್ತಾ ಇದ್ದೀನಿ ಅಂತ. ಸ್ವಲ್ಪ ಅದ್ರ ಮೇಲೆ ನಾವು ಟ್ರೀಟ್ನ ಹಾಕ್ಬೋದು, ಆದರೆ ಅದ್ರ ಮೇಲೆ ಟ್ರೀಟ್ ಹಾಕಿದರೆ ಅದು ಕೆಳಗೆ ನಿಂತ್ಕೊಂಡೇ ತಿಂದ್ಬಿಡುತ್ತೆ. ಅದಕ್ಕೆ ಅಟೆನ್ಷನ್ ತಪ್ಪಿಸ್ಬೇಕು ಅಂದರೆ ಕೈಲಿ ನಾವು ಟ್ರೀಟ್ಸ್ನ ಹಿಡ್ಕೊಳ್ಬೇಕು. ಏನಾದರೂ ಅದಕ್ಕೆ ಇಷ್ಟ ಆಗೋ ಫುಡ್ನ ಕೈಲಿ ಹಿಡ್ಕೊಂಡು ಈ ಥರ ಮೇಲೆ ಅದು ಗೋಡೆ ಹತ್ತಿರ ಸರಿಸ್ಬಿಟ್ಟು ಅದಕ್ಕೆ ಅದ್ರ ಮೇಲೆ ಹತ್ತೋ ಥರ ಆಗಬೇಕು. ನೋಡಿ, ಈಗ ತಾನೇ ಸ್ವಲ್ಪ ಭಯ ಕಡಿಮೆ ಆಯಿತು. ಅದ್ರ ಮೇಲೆ ಅದು ತಾನೇ ಹತ್ತುತ್ತಾ ಇದೆ ಈಸಿಯಾಗಿ. ಸ್ವಲ್ಪ ಅದನ್ನು ಪ್ರೀತಿ ಮಾಡ್ತಾ ಇರಬೇಕು. ಆ ಟೈಮ್ಗೆ ವೆರಿ ಗುಡ್ ಅಂತ ಎಲ್ಲ ಹೇಳ್ತಾ ಇರಬೇಕು. ಕಂಪಲ್ಸರಿ ನಾವು ಹೇಳಿದರೆ ಅದಕ್ಕೆ ನಮ್ಮ ವಾಯ್ಸು ವೆರಿ ಗುಡ್ ಅನ್ನೋದು, ನೋ ಅನ್ನೋದು ಡಿಫ್ರೆನ್ಸ್ ಕಂಡುಹಿಡ್ಕೊಳ್ಳುತ್ತೆ. ಈ ಥರ ಒಳ್ಳೆ ಕೆಲಸ ಮಾಡಿದಾಗ, ಅದು ಕರೆಕ್ಟಾಗಿ ಇರೋದನ್ನು ಕಮಾಂಡು ಫಾಲೋ ಮಾಡಿದಾಗ ವೆರಿ ಗುಡ್ ಅಂತ ಹೇಳಿದರೆ ಅದು ಅರ್ಥ ಆಗುತ್ತೆ. ತಪ್ಪು ಕೆಲಸ ಮಾಡಿದಾಗ ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಟ್ರೀಟ್ ಕೊಡಬಾರ್ದು, ಫ್ರೇಸ್ ಮಾಡಬಾರ್ದು. ಆಗ ಅದು ಅರ್ಥ ಆಗುತ್ತೆ, ಏನೋ ತಪ್ಪು ಮಾಡಿದ್ದೀನಿ ಅಂತ. ನೋ 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 ಅಂತ ಹೇಳ್ತಾ ಇರಬೇಕು. ಅದು ರಾಂಗ್ ಜಾಗದಲ್ಲಿ ಏನಾದರೂ ಪಾಟಿ ಮಾಡಿದರೆ. ನೋಡಿ, ಇದು ಪಾಸ್ ಸ್ಪಾಟ್ ಅಂತ ಇದೆ, ಪಾಸ್ ಸ್ಪಾಟ್ ಇದ್ರ ಹೆಸರು ಬಂದು. ಅಮೆಝಾನಲ್ಲಿ ನಾನು ಇದನ್ನು ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೀನಿ. 3 ಥರ ಸೈಜ್ ಇರುತ್ತೆ. ಎಕ್ಸೆಲ್ ಇರುತ್ತೆ, ಲಾರ್ಜ್ ಇರುತ್ತೆ, ಮೀಡಿಯಮ್ ಇರುತ್ತೆ, ಸ್ಮಾಲ್ ಇರುತ್ತೆ. ನನಗೆ ಸ್ವಲ್ಪ ಡೌಟ್ ಇತ್ತು, ಮೀಡಿಯಮ್ ಸೈಜು ವರ್ಕ್ ಆಗುತ್ತಾ ಇಲ್ವಾ ಅಂತ. ನಮ್ಮದು ಡಾಗ್ ಸ್ವಲ್ಪ ಉದ್ದ ಜಾಸ್ತಿ ಇತ್ತು. ಈ ಬ್ರೀಡ್ ಉದ್ದ ಬೆಳೆಯುತ್ತೆ ಅಲ್ವಾ, ಇದಕ್ಕೆ ಸಾಲುತ್ತೋ ಇಲ್ವೋ ಮೀಡಿಯಮ್ ಸೈಜು, ಲಾರ್ಜ್ ತೊಗೋಬೇಕು ಅಂತ ಅದರಲ್ಲಿ ಸಜೆಸ್ಟ್ ಮಾಡ್ತಾಯಿದ್ರು ಆನ್ಲೈನ್ ಆ್ಯಪಲ್ಲಿ, ಅಮೆಝಾನಲ್ಲಿ. ನಾನು ಇರಲಿ ನೋಡೋಣ ಅಂತ ಮೀಡಿಯಮ್ ಸೈಜ್ನೇ ತೊಗೊಂಡಿದ್ದೀನಿ. ಲಾರ್ಜ್ ಆದರೆ ದುಡ್ಡು ಜಾಸ್ತಿ ಇದೆ, 9000 ಇತ್ತು, 9000 ಲಾರ್ಜ್ಗೆ. ಮೀಡಿಯಮ್ಗಾದರೆ 6500, 6800 ರೂಪಾಯಿ ನಾನು ಇದಕ್ಕೆ ಕೊಟ್ಟಿದ್ದೇನೆ. ಹೌದು, ಸ್ವಲ್ಪ ಕಾಸ್ಟ್ಲಿ ಆಯಿತು, ಬಟ್ ತುಂಬ ಅವಶ್ಯಕತೆ ಇತ್ತು. ನೋಡಿ, ಈಗ ಟ್ರೀಟ್ ಹಿಡಿದು ಅದಕ್ಕೆ ಮೇಲೆ ಹತ್ತಿಸ್ತಾ ಇದ್ದೀನಿ. ನಮ್ಮ ಕೈನ ಈ ಕಡೆ ಗೋಡೆ ಕಡೆ ತೊಗೊಂಡು ಅದಕ್ಕೆ ಟ್ರೀಟ್ ಅಂದರೆ ಫುಲ್ಲು ಅದು ಜಿಗಿದಾಡುತ್ತೆ ಅಲ್ವಾ ಡಾಗ್ಗಳು. ನೋಡಿ, ಈಗ ಸ್ವಲ್ಪ ಅದಕ್ಕೆ ಭಯ ಕಡಿಮೆನೂ ಆಯಿತು. ಅದ್ರ ಮೇಲೆ ಕೂರಿಸ್ಬಿಟ್ಟು ಅದಕ್ಕೆ ತಿನ್ನಿಸ್ತಾ ಇದ್ದೀನಿ. ಈ ಥರ ಹತ್ತೋದು ಇಳಿಯೋದನ್ನು ಅದಕ್ಕೆ 2 ಡೇಸ್ ಮಾಡಿಸಿ. ಆಮೇಲೆ ಈ ಟ್ರೇ ಬಗ್ಗೆ ಹೇಳ್ತಾ ಇದ್ನಲ್ವ, ಈ ಟ್ರೇನ ಅಮೆಝಾನಲ್ಲಿ 6800 ರೂಪಾಯಿ ಕೊಟ್ಟು ನಾನು ತೊಗೊಂಡಿದ್ದೀನಿ. ಪಾಸ್ ಸ್ಪಾಟ್ ಇದರ ಹೆಸರು. ಲಿಂಕನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಲಿಂಕ್ ಏನಕ್ಕೋ ವರ್ಕ್ ಆಗ್ತಾ ಇಲ್ಲ ನನ್ನ ಚಾನಲಲ್ಲಿ. ಹಾಗಾಗಿ ನೀವು ಪಾಸ್ ಸ್ಪಾಟ್ ಅಂತ ಸರ್ಚ್ ಮಾಡಿ ಅಮೆಝಾನಲ್ಲಿ ಹೋಗ್ಬಿಟ್ಟು ಸೈಜ್ಗಳಿರುತ್ತೆ, ನಿಮ್ಮ ಡಾಗ್ ಯಾವ ಬ್ರೀಡ್ ಇದೆ
ಇದೆ ಅದನ್ನು ನೋಡಿಕೊಂಡು ಮಾಡಿ. ನಮ್ಮದು ಗೋಲ್ಡನ್ ರಿಟ್ರೀವರ್ ಲಾರ್ಜ್ ಬ್ರೀಡ್, ಬಟ್ ನಾನು ತೊಗೊಂಡಿರೋದು ಮೀಡಿಯಮ್ ಸೈಜಲ್ಲಿ ತೊಗೊಂಡಿದ್ದೀನಿ. ನೋಡಿ, ಅದಕ್ಕೆ ಕೆಳಗಡೆ ಪೈಪ್ನ ನಾವು ಅಟ್ಯಾಚ್ ಮಾಡಬೇಕು. ಅಂದರೆ ಅದ್ರ ಮೇಲೆ ಅದು ಪೀ ಮಾಡ್ತು ಅಂದರೆ ಅದು ಡ್ರೈನ್ ಆಗಿ ಹೋಗಬೇಕಲ್ವ, ಅದಕ್ಕೋಸ್ಕರ ಪೈಪು ಹೋಲ್ ಎಲ್ಲ ಕೊಟ್ಟಿರ್ತಾರೆ. ಎಲ್ಲ ಸಿಸ್ಟಮೆಟಿಕ್ ಆಗಿ ಕೊಟ್ಟಿದ್ದಾರೆ. ಮೀಡಿಯಮ್ ಕ್ವಾಲಿಟಿ ಇದೆ. ಈಗಾಗಲೇ ನಾನು ಇದನ್ನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಸಿ 1.5 ವರ್ಷ ಆಯಿತು. 1.5-2 ವರ್ಷ ಆಗಕ್ಕೆ ಬಂತು. ಏನೂ ಪ್ರಾಬ್ಲಮ್ ಇಲ್ಲ. ತುಂಬ ಚೆನ್ನಾಗಿದೆ. ನಮ್ಮ ಡಾಗ್ ಇದನ್ನು ಯೂಸ್ ಮಾಡೋದು ಕೂಡ ಕಲ್ತಿದೆ. ಇದು ಓನ್ಲಿ ಫಾರ್ ಪೀ ಮಾಡಿಸೋದಕ್ಕೆ, ಸುಸು ಮಾಡಿಸೋದಕ್ಕೆ. ಪಾಟಿ ಮಾಡಿಸ್ಬೇಕು ಅಂದರೆ ನಮಗೆ ಅನಿವಾರ್ಯ ಇತ್ತು ಅಂದರೆ, ಬೇರೆ ಏನಾದರೂ ಮಳೆ ಬರ್ತಾ ಇತ್ತು, ತುಂಬ ಬಿಸಿಲಿತ್ತು, ಹೊರಗೆ ಕರ್ಕೊಂಡು ಹೋಗಕ್ಕೆ ಆಗ್ತಾಯಿಲ್ಲ, ಮತ್ತು ಲಾಕ್ಡೌನ್ ಆ ಥರ ಸಿಚುವೇಶನ್ ಇದ್ದಾಗ ಮನೇಲೇ ಮಾಡಿಸ್ಬೇಕಾಗುತ್ತಲ್ವ, ಅದ್ರ ಮೇಲೇ ಅದನ್ನು ಅದೇ ಮಾಡಿಬಿಡುತ್ತೆ. ಪೀ ಮಾಡೋದು ಕಲ್ತಿದ್ರೆ ಪಾಟಿನೂ ಅದ್ರ ಮೇಲೆ ಮಾಡುತ್ತೆ. ಆ ಪಾಟಿ ಕ್ಲೀನರ್ ಅಂತ ಹೇಳಿ ಒಂದು ಲಾಂಗ್ದು ಹೋಲ್ಡರ್ ಇರುತ್ತೆ. ನಾವೇನು ಬಾಗೋ ಅವಶ್ಯಕತೆ ಇರಲ್ಲ. ಇಲ್ಲ, ನಿಂತ್ಕೊಂಡೇ ಅದನ್ನು ಫ್ಲಕ್ಕರ್ ಇರುತ್ತೆ, ಕ್ಲೀನ್ ಮಾಡಿ ವಾಶ್ರೂಮಲ್ಲಿ ಹಾಕಿ ಫ್ಲಶ್ ಮಾಡಿಬಿಟ್ರೆ ಹೋಗಿಬಿಡುತ್ತೆ. ಅದು ಆ ಥರ ಸಿಗುತ್ತೆ. ಅನಿವಾರ್ಯ ಇದ್ದರೆ ಮಾತ್ರ ಆ ಥರ ಮಾಡಿ. ಇಲ್ಲ ಅಂದರೆ ಮಾರ್ನಿಂಗ್ ಮತ್ತು ನೈಟ್ ಅದನ್ನು ವಾಕಿಂಗ್ ಕರ್ಕೊಂಡು ಹೋದರೆ ತುಂಬ ಬೆಸ್ಟ್. ಹೊರಗೆ ಅದು ಮಾಡಿಬಿಡುತ್ತೆ. ಇದರಲ್ಲಿ ನಾನು ಬರೀ ಪೀ ಮಾತ್ರ ಮಾಡಿಸ್ತೀನಿ. ಏನಕ್ಕೆ ಅಂದರೆ ಪೀನ ಬರೀ ಮಾರ್ನಿಂಗ್ ನೈಟ್ ಅಷ್ಟೇ ಮಾಡಿಸಿದ್ರೆ ಅದಕ್ಕೆ ಹೆಲ್ತ್ ಇಶ್ಯೂ ಆಗುತ್ತೆ. ಅವಾಗವಾಗ ಮಾಡಿಸ್ತಾನೆ ಇರಬೇಕು, ನೀರು ಚೆನ್ನಾಗಿ ಕುಡಿಸ್ಬೇಕು ಅಲ್ವಾ. ಹಾಗಾಗಿ ಪದೇ ಪದೇ ಹೊರಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಬಾತ್ರೂಮಲ್ಲಿ ಮಾಡಿಸಿದ್ರೆ ಬಾತ್ರೂಮ್ ತುಂಬ ಬ್ಯಾಡ್ ಸ್ಮೆಲ್ ಆಗುತ್ತೆ, ನೀರು ಟಚ್ ಆದರೆ ಅದರ ಯೂರಿನ್ಗೆ. ಹಾಗಾಗಿ ಇದು ಟ್ರೇ ಮೇಲೆ ಮಾಡಿಸೋದ್ರಿಂದ ಕರೆಕ್ಟಾಗಿ ಏನೂ ತೊಂದರೆ ಆಗೋಲ್ಲ. ಮಾಡಿದಾದಮೇಲೆ ನೀರು ಹಾಕಬೇಕು. ನೋಡಿ, ಈ ಟ್ರೇ ಮೇಲೆ ಹತ್ತಿ ಅಭ್ಯಾಸ ಮಾಡಿಸಿದ್ನಿ ಅಲ್ವಾ, ಅದು ಎಲ್ಲಿ ಪೀ ಪಾಟಿ ಮೊದಲು ಮಾಡ್ತಾಯಿತ್ತು ಅದೇ ಜಾಗದಲ್ಲಿ ಅದನ್ನು ಜಸ್ಟ್ ಇಟ್ಟಿದ್ದೆ. ಅದ್ರ ಮೇಲೆ ಹತ್ತಿ ಅದು ತಾನೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿತ್ತು. ಆಮೇಲೆ ಒಂದು ಸರಿ ಎಲ್ಲಾದರೂ ಪೀ ಮಾಡಿರುತ್ತಲ್ವ, ಆ ಮ್ಯಾಟ್ನ ಆ ಜಾಗದಲ್ಲಿ ಹಾಕಿಟ್ಟು, ಅದಾದಮೇಲೆ ಅದಕ್ಕೆ ಪೀ ಅಂಟ್ಕೊಂಡಿರುತ್ತೆ, ಯೂರಿನ್ ಆ ಮ್ಯಾಟ್ ಮೇಲೆ ಹತ್ಕೊಂಡಿರುತ್ತೆ ಬೇರೆ ಜಾಗದಲ್ಲಿಂದ. ಅದನ್ನು ಮ್ಯಾಟ್ನ ಇಲ್ಲಿ ಹಾಕಿದರೆ ಸಾಕು, ಅದು ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕರೆಕ್ಟಾಗಿ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂದ್ಕೊಳ್ತೀನಿ. ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಕೇಳಿ, ಕಮೆಂಟ್ ಮಾಡಿ. ನಾನು ಆದಷ್ಟು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಈ ಥರ ಮಾಡ್ತಾ ಇದೆ. ಹಾಗೆ ಯಾವಾಗ ಅದು ಊಟ ಆದ ತಕ್ಷಣ ಮಾಡೋದಿರುತ್ತೆ ನೋಡಿ, ಯಾವ ಸಮಯಕ್ಕೆ ಮಾಡಬೇಕು ಅಂತ ಇರುತ್ತೆ, ಆ ಸಮಯಕ್ಕೆ ಅದನ್ನು ಇಮಿಡಿಯೇಟ್ ಮಾಡೋ ಜಾಗದಲ್ಲಿ ಕರ್ಕೊಂಡು ಹೋಗ್ಬಿಡಬೇಕು. ಈ ಟ್ರೇನ ಅದು ಎಲ್ಲಿ ಮೊದಲು ಮಾಡ್ತಾಯಿತ್ತು ಆ ಜಾಗದಲ್ಲಿ ಇಟ್ಟರೆ ಸಾಕು. ಸ್ವಲ್ಪ ಹತ್ತೋದು ಇಳಿಯೋದು ಅಭ್ಯಾಸ ಮೊದಲು ಮಾಡಿಸಿದ್ರೆ ಅದಕ್ಕೆ ಭಯ ಕಡಿಮೆ ಆಗಿರುತ್ತೆ. ಅದಾದಮೇಲೆ ಬೇರೆ ಕಡೆ ಯೂರಿನ್ ಎಲ್ಲಾದರೂ ಮಾಡಿರುತ್ತಲ್ವ, ಅದು ಪೀ ಮಾಡಿರುತ್ತೆ, ಆ ಜಾಗದಲ್ಲಿ ಮ್ಯಾಟ್ನ ಹಾಕಿ ಫಸ್ಟು. ಆ ಮ್ಯಾಟ್ಗೆ ಸುಸು ಅಂಟ್ಕೊಂಡಿತ್ತು ಅಂದರೆ ಆ ಸ್ಮೆಲ್ಗೆ ಅದು ನೆಕ್ಸ್ಟ್ ಅದು ಎಲ್ಲೇ ಇದ್ದರೂ ಅದರ ಮೇಲೆ ಹೋಗಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಷ್ಟೇ, ವೆರಿ ಈಸಿ ಟಿಪ್ಸ್ ಇದು ಫಾಲೋ ಮಾಡಿ. ಆಮೇಲೆ ಎವ್ರಿ ಡೇ ನೈಟ್ 2 ಟೈಮ್ ಅದು ಪಾಟಿನ ಮಾಡುತ್ತೆ. ಬೆಳಗ್ಗೆ ಒಂದು ಸರಿ ಮಾಡುತ್ತೆ, ನೈಟ್ ಒಂದು ಸರಿ ಮಾಡುತ್ತೆ. ಚಿಕ್ಕ ಮರಿ ಇದ್ದಾಗ ಸಿಕ್ಕಾಬಿಟ್ಟೆ ಮಾಡ್ತಾ ಇರುತ್ತೆ ಅಲ್ವಾ, 5 ಸರಿ ಮಾಡುತ್ತೆ. ಚಿಕ್ಕ ಮರಿ ಇದ್ದಾಗ 4-5 ಸರಿ ಮಾಡುತ್ತೆ. ಬಟ್ ಒಂದು 3 ತಿಂಗಳು 4 ತಿಂಗಳು ಆದಮೇಲೆ ಎಲ್ಲ ಕಮ್ಯಾಂಡನ್ನು ಅರ್ಥ ಮಾಡ್ಕೊಳ್ಳುತ್ತೆ. ಅದು ಏನೂ ತೊಂದರೆ ಮಾಡಲ್ಲ, ಮಾತು ಎಲ್ಲ ಕಲ್ತ್ಬಿಡುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.